ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ದು ಒಂದು ಪದ್ಯ ಇದೆ, ನಾನಿಲ್ಲದಿರುವಾಗ ಅಂತನ್ನೋದು. ನಾನಿಲ್ಲದೆ ಇದ್ದಾಗ ನೀವೇನು ನನ್ನ ಬಗ್ಗೆ ಏನು ಮಾಡಿ ಏನು ಬಂತು, ನಾನು ಸತ್ತ ನಂತರ ನೀವು ಹಾರ ತಗೊಂಬರ್ತೀರ, ನಾನು ಹೊಗಳ್ತೀರ, ಏನೆಲ್ಲ ಮಾಡ್ತೀರ, ನಾನು ಇದ್ದಾಗ ಯಾಕೆ ಮಾಡಲ್ಲ ಇದನ್ನು ಅಂತನ್ನೋ ರೀತಿಯೊಳಗೆ ಪದ್ಯ ಇದೆ. ಅದನ್ನು ನಾನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ. ಅದು ಎಲ್ರಿಗೂ ಗೌರವದ ನಮಸ್ಕಾರಗಳನ್ನು ಹೇಳ್ತಾ, ಈ ಅಪರೂಪದ ಸಂದರ್ಭದೊಳಗೆ ಏನು ಮಾತನಾಡಬೇಕು ಅನ್ನೋದು ಸ್ವಲ್ಪ ಮುಜುಗರದ ಮಾತೇ ಆಗುತ್ತೆ. ವೇದಿಕೆಯಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ಮರಳು ಸಿದ್ದಪ್ಪನವರಿದ್ದಾರೆ. ಅವ್ರ ಬಗ್ಗೆ ಈಗ ನಾನು ಪ್ರಾಸಂಗಿಕವಾಗಿ ಮಾತನಾಡಿದ್ದೀನಿ. ಜೊತೆಗೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರಿದ್ದಾರೆ. ನನಗೆ ಒದಗಿದಂಥ ಒಂದು ಅವಕಾಶ ಅಂದರೆ, ಅವರ 2 ಸಮಿತಿಯೊಳಗೆ ನಾನು ಸದಸ್ಯನಾಗಿ ಕೆಲಸ ಮಾಡಿದ್ದು. ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮ, ಮತ್ತೊಂದು ಮರ್ತಾ ಇದಾಗಿದೆ. ಆ ಸಂದರ್ಭದಲ್ಲೂ ಕೂಡ 2 ಸಂದರ್ಭಗಳಲ್ಲಿ ಅವರು ತೋರಿಸಿದಂಥ ಒಂದು ಪ್ರೀತಿ ಮತ್ತು ಒಂದು ಸಮಿತಿಯೊಳಗೆ ಹೇಗೆ ವರದಿಯನ್ನು ರೂಪಿಸಬೇಕು ಅನ್ನೋದಕ್ಕೆ ಹಾಕಿಕೊಟ್ಟಂಥ ಕೆಲವು ನಿಯಮಗಳು, ಇವೆಲ್ಲವೂ ಕೂಡ ನನಗೆ ಬಹಳ ದೊಡ್ಡ ಮಾರ್ಗದರ್ಶಕ ಸೂತ್ರಗಳ ರೀತಿಯೊಳಗೆ ನನ್ನ ಎದೆಯೊಳಗೆ ಕುಳಿತಂಥವುಗಳು ಅನ್ನೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ವಚನ ಸಾಹಿತ್ಯದ ಅಧ್ಯಯನವನ್ನು ಬೇರೆ ರೀತಿಯಲ್ಲಿ ಮಾಡಬಹುದು ಅನ್ನುವುದಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾಗಿ ವಚನಗಳ ಮುಖೇಣವಾಗಿ ಇದು ಹೇಗೆ ಪ್ರತ್ಯೇಕ ಅನ್ನೋದನ್ನು ನೀವು ವರದಿ ಮಾಡಬೇಕು, ಆ ಜವಾಬ್ದಾರಿ ನನಗೆ ವಹಿಸಿದರು. ಆಗ ಇಡೀ 15 ಸಂಪುಟಗಳನ್ನು ಕೂಡ ಓದುವಂಥ ಒಂದು ಒತ್ತಡ ಒದಗಿ ಬಂದದ್ದು. ಆದರೆ ಅದು ಪ್ರೀತಿಯ ಒತ್ತಡ. ಆ ಕಾರಣದಿಂದಲೇ ನನಗೆ ಬೇರೆ ಬೇರೆ ಆಯಾಮಗಳಲ್ಲಿ ವಚನಗಳನ್ನು ನೋಡುವುದಕ್ಕೆ ಸಾಧ್ಯವಾಯಿತು. ಅಷ್ಟೇ ಮಟ್ಟಿಗೆ ಅವರು ಕಾನೂನಿಗೆ ಸಂಬಂಧಪಟ್ಟಂತೆ ದ್ವಾರಕಾನಾಥ್ ಅವ್ರಿಗೆ ಹೇಳಿದರು, ಮತ್ತು ಬೇರೆ ಬೇರೆ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಬೇರೆಯವ್ರಿಗೆಲ್ರಿಗೂ ಕೂಡ ಹಂಚಿದರು. ಆ ಶಿಸ್ತು ಇದೆಯಲ್ಲ, ಆ ಶಿಸ್ತು ಅವೆಲ್ಲವನ್ನು ಕೂಡ ಕಂಪೈಲ್ ಮಾಡ್ತಿದ್ದ ರೀತಿ ನನಗೆ ಬಹಳ ಒಂದು ಸಮಿತಿಯ ಒಳಗೆ ಹೇಗೆ ಒಬ್ಬ ಅಧ್ಯಕ್ಷರಾದವರು ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಅನುಭವ ಆಗಿದ್ದಿದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸರೋಜಿನಿ ಮಹಿಷಿ ವರದಿಯ ಪರಿಷ್ಕೃತ ವರದಿಯನ್ನು ಕೊಡಬೇಕಾದಾಗ, ಮತ್ತಷ್ಟೇ ಮಟ್ಟಿಗೆ ಸರ್ಕಾರಿ ಶಾಲೆಗಳ ಸಬಲೀಕರಣ ವರದಿಯನ್ನು ಕೊಡಬೇಕಾದಾಗ ಅವರ ಮಾರ್ಗದರ್ಶಕ ಸೂತ್ರಗಳು ನನಗೆ ದೊಡ್ಡ ಪಾಠವಾದವು. ಆ ಕಾರಣದಿಂದ ಇವತ್ತು ಅವರು ಇಲ್ಲಿ ಉಪಸ್ಥಿತರಿರೋದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಷಯ. ಈಗಾಗಲೇ ಪ್ರೊಫೆಸರ್ BK ರವಿ ಅವರು ಅವರ ಮತ್ತು ನನ್ನ ಸಂಬಂಧದ ಬಗ್ಗೆ ಹೇಳಿದ್ದಾರೆ. ಇವತ್ತಿಗೂ ಕೂಡ ಕೆಲವು ವಿಷಯಗಳಲ್ಲಿ ಅವರು ಮುಕ್ತವಾಗೇ ಮಾತನಾಡಿದರು. ಸಂಘಕ್ಕೆ ಸಂಬಂಧಪಟ್ಟಂಥ ಸಂದರ್ಭದೊಳಗಿನ ನನ್ನ ನಿಲುವು, ಅವರ ನಿಲುವು, ಅದು ಕ್ಲ್ಯಾಶ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಒಂದು ರೀತಿ ಸಂವಾದಾತ್ಮಕವಾಗಿ ನಡೆದ ಸಂಘರ್ಷ ಅದು. ಅಷ್ಟಾಗಿಯೂ ಕೂಡ ಅವರು ಸಂಬಂಧಗಳನ್ನು ಗೌರವಿಸುವ ಒಂದು ಭಾವನೆಯೊಳಗೆ ಇವತ್ತು ನಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಕೂಡ ಹೇಳ್ತಾ, ಜೊತೆಗೆ ನಮ್ಮ ರೇವಣ್ಣ, ನಾನು ಇದಕ್ಕೆ ಒಪ್ಕೊಳ್ಳೋದಕ್ಕೆ ಲಾಸ್ಟ್ ಇಯರ್ನಿಂದಲೂ ಕೂಡ ಕೇಳ್ತಲೇ ಇದ್ದರು. ನಾನು ಬೇಡ, ಇನ್ನೂ ನನಗಿಂತ ಹಿರಿಯೋರಿದ್ದಾರೆ ಅಂತಂದರೂ ಕೂಡ ಬಿಡದ ರೀತಿಯೊಳಗೆ ಈ ಸಾರಿ ಒಪ್ಪಿಸಿದರು. ಅವರ ಪ್ರೀತಿ ದೊಡ್ಡದು. ಯಾಕೆಂದರೆ 24 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದನ್ನು ನಾನು ಸಾಕಷ್ಟು ಭಾಗವಹಿಸಿದ್ದೇನೆ.
ಬೇರೆ ಬೇರೆ ಇದೇ ಥರದ ಸಂದರ್ಭಗಳಲ್ಲಿ. ಆಗಲೂ ಕೂಡ ಇದೇ ರೀತಿಯ ಇವತ್ತಿನ ಆ ಶಿಸ್ತನ್ನು ಪಾಲಿಸ್ಕೊಂಡಂತೆ ಹೇಗೆ ಬರ್ತಾ ಇದ್ದಾರೆ, ಯಾವ ಫಲಾಪೇಕ್ಷೆ ಇಲ್ಲದೆ ಅವರು ಮಾಡುವ ಈ ಕಾರ್ಯ ಇದೆಯಲ್ಲ, ಈ ಕಾರ್ಯ ಹೆಚ್ಚಿನದಾಗಿ ಮುಜುಗರವನ್ನೂ ಉಂಟು ಮಾಡುತ್ತೆ ಮತ್ತು ಸಂತೋಷವನ್ನು ಕೂಡ ಕೊಡೋದಾಗತ್ತೆ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ದು ಒಂದು ಪದ್ಯ ಇದೆ, ನಾನಿಲ್ಲದಿರುವಾಗ ಅಂತನ್ನೋದು. ನಾನಿಲ್ಲದೆ ಇದ್ದಾಗ ನೀವೇನು ನನ್ನ ಬಗ್ಗೆ ಏನು ಮಾಡಿ ಏನು ಬಂತು, ನಾನು ಸತ್ತ ನಂತರ ನೀವು ಹಾರ ತಗೊಂಬರ್ತೀರ, ನಾನು ಹೊಗಳ್ತೀರ, ಏನೆಲ್ಲ ಮಾಡ್ತೀರ, ನಾನು ಇದ್ದಾಗ ಯಾಕೆ ಮಾಡಲ್ಲ ಇದನ್ನು ಅಂತನ್ನೋ ರೀತಿಯೊಳಗೆ ಪದ್ಯ ಇದೆ. ಅದನ್ನು ನಾನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ. ಅದನ್ನು ಸಿದ್ಧಲಿಂಗಯ್ಯನವರು ತೀರ್ಕೊಂಡಂಥ ಹೊತ್ತಿನೊಳಗೆ ಆ ಪದ್ಯ ನನಗೆ ಕಣ್ಣಿಗೆ ಬಿದ್ದಂತೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಿದ್ದು. ಆ ಹಿನ್ನೆಲೆಯೊಳಗೆ ನನಗೆ ಒಂದು ರೀತಿ ಸಂತೋಷ ಆಗಿದ್ದು. ಯಾಕೆಂದರೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಮಾತನಾಡಿದ್ದು, ವಿಶೇಷವಾಗಿ ನಮ್ಮ ಅಗ್ರಹಾರ ಕೃಷ್ಣಮೂರ್ತಿ ನನ್ನ ಸಹಪಾಠಿ ಅಲ್ಲದೆ ಹೋದರೂ ಕೂಡ ಅವರ ಬೆಳದಿಂಗಳಪ್ಪನ ಪೂಜೆಯಿಂದ ಪರಿಚಯ ಆಗಿದ್ದಿದ್ದು ಇವತ್ತು ನೆನಪಿದೆ ನನಗೆ. ಶೂದ್ರ ಶ್ರೀನಿವಾಸನ ಜ್ಯೋತಿಯೊಳಗೆ ಮತ್ತು ಡಿ ಆರ್ ನಾಗರಾಜನ ಜ್ಯೋತಿಯೊಳಗೆ ಆ ಬೆಳದಿಂಗಳಪ್ಪನ ಪೂಜೆ ಕುರಿತು ಮಾತನಾಡುವಾಗ ಅಲ್ಲಿ ಹುಟ್ಟಿಕೊಂಡಂಥ ಸಂಬಂಧ ಇವತ್ತಿನವರೆಗೂ ಕೂಡ ಅಷ್ಟೇ ಮಟ್ಟಿಗೆ ನಡ್ಕೊಂಡು ಬಂದಿದೆ. ಎಂಥ ಭಿನ್ನಾಭಿಪ್ರಾಯಗಳಿದ್ದರೂ ಅವುಗಳನ್ನು ಒಂದು ರೀತಿ ಮೇಲೆ ಬಿದ್ದ ಕಸದಂತೆಗೆ ನಿವಾರಿಸಿಕೊಳ್ಳುವಂಥ ದೊಡ್ಡ ಗುಣ ಅಗ್ರಹಾರನಲ್ಲಿದೆ. ಅದು ನಾನು ಎದುರಿಗೆ ಕೂರಿಸ್ಕೊಂಡು ಹೇಳೋದಲ್ಲ, ನಾನು ಅನುಭವಿಸಿರೋದು. ಅವನ ನನ್ನ ನಡುವೆ ಸ್ಪರ್ಧೆ ಬಂದಂಥ ಸಂದರ್ಭದಲ್ಲೂ ಕೂಡ ಅದಾದ ನಂತರದಲ್ಲಿ ಎಷ್ಟು ಮುಕ್ತವಾಗಿ ಮಾತನಾಡ್ದ ಅಂದರೆ ಅವೆಲ್ಲವೂ ಕೂಡ ಒಂದೊಂದು ಕ್ಷಣವೂ ಕೂಡ ನನಗೆ ಅದು ಪಾಠವಾಗಿರುವಂಥದ್ದು. ಎಲ್ಲೋ ನಾವು ತಪ್ಪಿದ್ದೀವಿ ಅಂತನ್ನುವುದು ಆ ತರಹದ್ದು. ಅಂಥ ನಿರ್ವ್ಯಾಜ ಪ್ರೀತಿಯನ್ನು ತೋರಿಸುವಂಥ ಎಲ್ಲ ಸ್ನೇಹಿತರು ಕೂಡ ಇಲ್ಲಿದ್ದೀರಿ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೂ ಕೂಡ ಅದು ಬಹಳ ಎಲ್ಲರ ಹೆಸರೂ ಹೇಳಬೇಕಾಗುತ್ತೆ. ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಮಕ್ಷಮದೊಳಗೆ ಈ ಗೌರವ ನಡೀತಾ ಇರ್ತಕ್ಕಂಥದ್ದು ನನಗೆ ಕೊಟ್ಟ ಒಂದು ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾನು ಮಾತನಾಡಲಾರೆ. ನಾನೇನಾದರೂ ಇಲ್ಲಿ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ಅಜ್ಜಿಯನ್ನು, ಅರ್ಥಾತ್ ನನ್ನ ಇಬ್ಬರು ಅವ್ವಂದಿರುಗಳನ್ನು ಕೂಡ ನೆನಪಿಸ್ಕೊಳ್ತಾ, ನಮ್ಮ ಅಪ್ಪನೂ ನೆನಪಿಸ್ಕೊಳ್ತಾ, ನಂದೊಂದು ಪದ್ಯದ ಸಾಲಿನಲ್ಲಿ ಬರುತ್ತೆ. ಜೋಗಿ ಎಂದರೆ ಅಪ್ಪ, ಜಂಗಮಳೆ ಎಂದರೆ ಅವ್ವ, ಇಹದ ಬದುಕಿನಲ್ಲಿ ಅವರದೇ ಹೆಜ್ಜೆ ಗುರುತುಗಳು ಅಂತನ್ನೋದು. ನನ್ನ ಬದುಕಿನ ಹೆಜ್ಜೆ ಗುರುತುಗಳೆಲ್ಲ ಅವರೇನೇನೆ ಅನ್ನುವುದನ್ನು ನೆನಪಿಸ್ಕೊಳ್ತಾ, ಇಂಥ ಒಂದು ಅವಕಾಶಕ್ಕಾಗಿ ವಿಶೇಷವಾಗಿ ನಮ್ಮ ಭಾಗವತ ಬಳಗದ ಎಲ್ಲ ಸ್ನೇಹಿತರುಗಳಿಗೆ, ರೇವಣ್ಣನವರಿಗೆ ಮತ್ತು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕುಳಿತು ಇದನ್ನು ಸಂಭ್ರಮಿಸುತ್ತಿರುವ ನಿಮಗೆ ನನ್ನ ಯಾವ ಮಾತುಗಳೂ ಕೂಡ ಸಾಕಾಗೋಲ್ಲ. ಏನು ಮಾತನಾಡಿದ್ರೂ ಕೂಡ ಅದು ತುಂಬ ಅಲ್ಪವೇ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಗೌರವದ ನಮಸ್ಕಾರಗಳು. ವಿಶೇಷವಾಗಿ ಭಾಗವತರ ತಂಡಕ್ಕೆ ಎಲ್ರಿಗೂ ನಮಸ್ಕಾರ.